22ನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ದಾರೆ. ಕುಮಾರ ಕೃಪಾ ರಸ್ತೆಯಲ್ಲಿನ ಕಲಾಕೃತಿಯನ್ನ ವೀಕ್ಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. 7ನೇ ಬಾರಿಗೆ ಚಿತ್ರಸಂತೆ ಉದ್ಘಾಟಿಸಿದ್ದಾರೆ ಸಿದ್ದರಾಮಯ್ಯ. ಚಿತ್ರಸಂತೆ ನಡೀತಾ ಇದೆ, 22ನೇದಿದು. ಕುಮಾರ ಕೃಪಾ ರಸ್ತೆಯಲ್ಲಿ ನಡೀತಾ ಇರೋದು. ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿದ್ದಾರೆ ನೋಡಿ. ಅದರದ್ದು ಕೂಡ ದಾಖಲೆ ಮುಖ್ಯಮಂತ್ರಿಗಳದ್ದು 7ನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು. ಸಿಎಂಗೆ ಸಚಿವ MC ಸುಧಾಕರ್ ಹಾಗೆ ಭೈರತಿ ಸುರೇಶ್ ಸಾಥನ್ನ ಕೊಟ್ಟಿದ್ದಾರೆ. ಕಣ್ಮನ ಸೆಳೆದಿದ್ದಾವೆ ವಿವಿಧ ಕಲಾಕೃತಿಗಳು. ಸೆಳೆದಿದ್ದಾವೆ ವಿವಿಧ ಕಲಾಕೃತಿಗಳು. 22ನೇ ಚಿತ್ರಸಂತೆ ನಡೀತಾ ಇದೆ. ಕುಮಾರ ಕೃಪಾ ರಸ್ತೆಯಲ್ಲಿ ಕಲಾಕೃತಿಗಳ ಕಲರವ ನಡೀತಾ ಇದೆ. ಅಂದರೆ ಬೇರೆ ಬೇರೆ ಇಲಾಖೆಗಳು ಒಟ್ಟುಗೂಡಿ ಈಗ ಅದರಲ್ಲಿ ಪುಸ್ತಕ ಪ್ರದರ್ಶನ ಇರುತ್ತೆ, ಕೈಮಗ್ಗದ ಕೆಲವೊಂದಿಷ್ಟು ರಚನೆಗಳಿರ್ತವೆ, ಆಮೇಲೆ ಡ್ರಾಯಿಂಗ್ಸ್ ಇರುತ್ತೆ. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ವಿವಿಧ ರೀತಿಯಾದಂತಹ ಕಲಾಕೃತಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುತ್ತೆ. ಬಹಳ ವೈವಿಧ್ಯಮಯವಾಗಿರುತ್ತೆ. ಮುಖ್ಯಮಂತ್ರಿಗಳು ಈ ಕಲಾಕೃತಿ ಏನಿದೆ ಚಿತ್ರಸಂತೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಈಗ ಬೆಂಗಳೂರಿಗರ ಕಣ್ಮನವನ್ನು ಸೆಳೀತಾ ಇದ್ದಾವೆ ಬಣ್ಣ ಬಣ್ಣದ ಚಿತ್ತಾರಗಳು. ಚಿತ್ರಕಲಾ ಪರಿಷತ್ನಲ್ಲಿ 22ನೇ ಚಿತ್ರಸಂತೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದಾರೆ. ವಿವಿಧ ಕಲಾಕೃತಿಗಳು ಗಮನವನ್ನು ಸೆಳೀತಾ ಇದೆ. ನೋಡ್ತಾ ಇದ್ದೀವಿ ಡ್ರಾಯಿಂಗ್ ಪೇಂಟ್ಸ್ಗಳು ನೋಡ್ತಾ ಇದ್ದೀವಿ. ಮೊನಾಲಿಸ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ದೇವರ ಕೆಲವೊಂದಿಷ್ಟು ಕಲಾಕೃತಿಗಳು ನೋಡುಗರ ಕಣ್ಮನವನ್ನು ಸೆಳೀತಾ ಇದೆ. ಪ್ರತಿ ವರ್ಷವೂ ಕೂಡ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆಯನ್ನು ಏರ್ಪಾಡು ಮಾಡಲಾಗುತ್ತೆ. ವೈವಿಧ್ಯತೆಯಲ್ಲಿ ಏಕತೆ. ಅಂದರೆ ಚಿತ್ರಸಂತೆಯಲ್ಲಿ ಎಲ್ಲವನ್ನೂ ಕೂಡ ನಾವು ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿ ಬಟ್ಟೆಗಳ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ, ದಿನಬಳಕೆಯ ವಸ್ತುಗಳ ಮಾರಾಟ ಇರುತ್ತೆ, ಕಲಾಕೃತಿಗಳಿರುತ್ತೆ. ನೋಡಿ, ಈ ಒಂದು ಬಾಲಕಿಯ ಬೃಹತ್ ಆಕಾರದ ಕಲಾಕೃತಿ ಹೇಗೆ ಗಮನವನ್ನು ಸೆಳೀತಾ ಇದೆ ಅಂಥೇಳಿ. ಸಾಕಷ್ಟು ರೀತಿಯಾದಂಥ ಅತ್ಯದ್ಭುತವಾದಂತಹ ಕಲಾಕೃತಿಗಳು ಈ ಬಾರಿಯಲ್ಲಿ ಕಣ್ಮನವನ್ನು ಸೆಳೀತಾ ಇದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಜನರು ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ರಂಗಕರ್ಮಿಗಳ ಆ ವೇಷಭೂಷಣಗಳಾಗಿರ್ಬೋದು, ಆ ವೇದಿಕೆ ಆಗಿರ್ಬೋದು, ಕಂಪ್ಲೀಟಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಕಲಾವಿದರು ಆಗಮಿಸಿರ್ತಾರೆ. ಜೊತೆಗೆ ಆಯಾ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲವೊಂದಿಷ್ಟು ಕಲಾಕೃತಿಗಳು ನೋಡುಗರ ಮನಸೂರೆಗೊಳಿಸ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ವೀಕ್ಷಣೆ ಮಾಡಿದರು. ಅವರು ಬಹಳ ಖುಷಿಯಾದರು. ಯಾವ ರೀತಿಯಾಗಿ ಅಲ್ಲಿ ಕಲಾವಿದರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ಅಂಥೇಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡರು. ಸತತ 7ನೇ ಬಾರಿ, ಅಂದರೆ 7ನೇ ಬಾರಿಗೆ ಅವರು ಈ ಹಿಂದೆ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಆಗಲೂ ಕೂಡ ಚಿತ್ರಸಂತೆ ಬಹಳ ಯಶಸ್ವಿಯಾಗಿ ನಡೆದಿತ್ತು. ನಾನು 7ನೇ ಸಾರಿ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಈ ವರ್ಷ 22ನೇ ಚಿತ್ರಸಂತೆಯನ್ನು ನಾನು ಉದ್ಘಾಟನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಚಿತ್ರಕಲಾ ಪರಿಷತ್ನವರು
ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಈ ಚಿತ್ರಸಂತೆಯನ್ನು ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಚಿತ್ರಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಇದೆ, ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ. ಅವರು ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ. ಜನರಿಗೆ ಅದನ್ನು ಕೊಂಡುಕೊಳ್ತಕ್ಕಂಥ ಆಸಕ್ತರಿಗೆ ಬಹಳ ಜನ ನಾನು ನೋಡ್ತಾ ಇದ್ದೀನಿ. ಬಹಳ ಜನ ಇದಕ್ಕೆ ಈ ಚಿತ್ರಸಂತೆಯಲ್ಲಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹಳ ಜನ ಕೊಂಡುಕೊಳ್ತಾರೆ. ಸುಮಾರು ಒಂದು ದಿನದಲ್ಲಿ 4 ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ. ಬೆಂಗಳೂರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತೆ ಈ ಸಾರಿ ಹೆಣ್ಮಕ್ಕಳಿಗೆ ಸಮರ್ಪಿಸತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾನು ಭಾವಿಸ್ತೀನಿ. ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಈ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಮಾಜ ಸುಧಾರಕರು, ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡಿದವರು, ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು 7ನೇ ಸಾರಿ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು. ಈ ವರ್ಷ 22ನೇ ಚಿತ್ರಸಂತೆಯನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಕನ್ನಡದಲ್ಲೇ ಸೈನ್ ಹಾಕೋದವ್ರು ಯಾವಾಗಲೂ. ಅಲ್ಲೇ 1 ನಿಮಿಷ ಅಲ್ಲಿ ನಿಂತ್ಕೊಬೇಕಂತ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳೀಗ ಕ್ಯಾನ್ವಾಸಿಗೆ ಸೈನ್ ಹಾಕೋದ್ರ ಮುಖಾಂತರ 22ನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಚಿತ್ರಕಲಾ ಪರಿಷತ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. 22ನೇ ಚಿತ್ರಸಂತೆಯನ್ನ ಸ್ವಲ್ಪ ಹಿಂದೆ ದಯವಿಟ್ಟು ಮುಂದೆ ಬರಬೇಡಿ, ಯಾರು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಸುಧಾಕರ್ ಬನ್ನಿ, ಡಾಕ್ಟರ್ MC ಸುಧಾಕರ್, ಡಾಕ್ಟರ್ ಬೈರ್ತಿ ಸುರೇಶ್ ಅವರು, PC ಮೋಹನ್ ಅವರು. ಅದಾದ್ಮೇಲೆ ಅದು ಬರೀ ಸೈನ್ ಹಾಕೋದಷ್ಟೇ. ಪೊನ್ನಣ್ಣ, ರೇವಣ್ಣ,